ಸಾಧಾರಣವಾಗಿ ಸರ್ಕಾರಿ ಕಚೇರಿಗಳಲ್ಲಿ ಅಥವಾ ಖಾಸಗಿ ಕಂಪನಿಗಳಲ್ಲಿ ಬಯೋಮೆಟ್ರಿಕ್ ಇರೋದನ್ನು ನೀವು ಗಮನಿಸಿರ್ತೀರಿ. ಉದ್ಯೋಗಿಗಳ ಚಲನವಲನ ಎಲ್ಲದೂ ಕೂಡ ಅದರಲ್ಲಿ ಗೊತ್ತಾಗತ್ತೆ. ಆದ್ರೀಗ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳ ಮೇಲೆ ನಿಗಾ ಇಡೋದಕ್ಕೆ ಬಯೋಮೆಟ್ರಿಕ್ಕನ್ನು ಬಳಸ್ತಾ ಇದ್ದಾರೆ. ಮೊದಲ ಬಾರಿ ಕರ್ನಾಟಕದಲ್ಲಿ ಬಳಸ್ತಾ ಇರೋದು ಕೇಂದ್ರ ಕಾರಾಗೃಹ ಪರಪ್ಪನ ಅಗ್ರಹಾರ ಜೈಲಲ್ಲಿ ಈ ಹಿಂದೆ AI ಕ್ಯಾಮ್ರಾಗಳನ್ನು ಇಟ್ಟು ಕೈದಿಗಳ ಮೇಲೆ ನಿಗಾ ಇಡ್ತಾ ಇದ್ದರು. ಆದ್ರೀಗ ಕೈದಿಗಳ ಚಲನವಲನ ಗುರುತಿಸೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ವಿಸಿಟಿಂಗ್ ಬರೋರ ಜೊತೆ ಎಷ್ಟೊತ್ತು ಮಾತಾಡಿದ್ದಾರೆ, ಕೈದಿಗಳು ಜೈಲಿನ ಒಳಗಡೆ ಇರುವ ವಿಭಾಗಗಳಲ್ಲಿ, ಅದು ಕ್ಯಾಂಟೀನ್ ಇರ್ಬೋದು, ಊಟದ ಕೊಠಡಿ ಇರ್ಬೋದು, ಅಥವಾ ಬೇರೆ ಬೇರೆ ಬ್ಯಾರಕ್ಗಳಲ್ಲಿರ್ಬೋದು, ಎಷ್ಟೊತ್ತು ಕಾಲ ಕಳೀತಾರೆ, ಆಯಾಯ ಬ್ಯಾರಕ್ಗಳಿಗೆ ಹೋಗೋದಕ್ಕೂ ಕೂಡ ಬಯೋಮೆಟ್ರಿಕ್ಕನ್ನು ಬಳಸ್ತಾ ಇದ್ದಾರೆ. ಜೈಲು ಸುಧಾರಣಾ ಇಲಾಖೆ ಅಥವಾ ಕಾರಾಗೃಹ ಸುಧಾರಣಾ ಇಲಾಖೆ ಈ ಕ್ರಮವನ್ನು ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಜಾರಿಗೆ ತಂದಿದೆ. ಸೊ ಬಯೋಮೆಟ್ರಿಕ್ಕನ್ನು ಬಳಸೋದ್ರ ಮೂಲಕ ಕೈದಿಗಳ ಮೇಲೆ ನಿಗಾ ಇಡುವುದು ಇದರ ಪ್ರಮುಖ ಉದ್ದೇಶ.